ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ಸೋಂಕಿನಿಂದ ಬರುವ ಎಲ್ಲ ಜ್ವರಕ್ಕೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಯಾವುದೇ ಸೋಂಕು ಅಂದರೆ ವೈರಸ್ ಜ್ವರ. ಸೋಂಕಿನಿಂದ ಯಾವುದೇ ಜ್ವರ ಬಂದರೆ ಇದು ಬ್ಲ್ಯಾಕ್ ಕಲರಿಂದ ಅದನ್ನ ಸಂಪೂರ್ಣ ಗುಣ ಮಾಡ್ಬೋದು. ಕೆಮ್ಮು ಮತ್ತು ನೆಗಡಿ, ಕೆಮ್ಮು ಬರೋದು ಮತ್ತು ನೆಗಡಿ ಜ್ವರ ಬಂದರೆ ನಿಮ್ಮ ಲಂಗ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರಿಂದ ಅದನ್ನು ಜೀರಾ ಹಾಕ್ಬೇಕು. ಕಪ್ ಕಲರಿಂದ ಒಂದು ಜೀರಾ ಹಾಕಿರಿ ಸರ್. ಇಲ್ಲಿ ಈ ಥರ ಒಂದು ಇಲ್ಲಂಗೆ ಮಿಕ್ಸಿಗೆ ಜೀರಾ ಹಾಕ್ಬೇಕು. ಈ ರೀತಿ ಇದು ಸೋಂಕಿಂದ ಬರೋದು, ಅಂದರೆ ಕೆಮ್ಮು ನೆಗಡಿ ಸೋಂಕಿಂದ ಬರುತ್ತೆ. ಅದಕ್ಕೆ ಈ ಬ್ಲ್ಯಾಕ್ ಹಾಕ್ತೀರ. ನೆಗಡಿ ಕೆಮ್ಮು ಜ್ವರ ಬಂದರೆ ಇದಕ್ಕೆ ಈ ಲಂಗ್ ರಿಪ್ಲೇಕ್ಸ್ಗೆ ಜೀರಾ ಹಾಕ್ಬೇಕು. ಅದೇ ರೀತಿ ಗಂಟ್ಲಲ್ಲಿ ನೋವು ಇನ್ಫೆಕ್ಷನ್ ಆಗ್ತಿರುತ್ತೆ. ಅದಕ್ಕೂ ನಿಮ್ಮ ಥ್ರೋಟ್ ಇನ್ಸ್ಪೆಕ್ಷನ್ ಇಲ್ಲಿ ಬರುತ್ತೆ. ನಿಮ್ಮ ಥ್ರೋಟು ಇಲ್ಲಿ ಈ ಥ್ರೋಟ್ ಇನ್ಸ್ಪೆಕ್ಷನ್ಗೆ ಈ ಥರ ಜೀರಾ ಈ ಥರ ಹಾಕ್ಬೇಕು. ಎರಡು ಕೈಗೆ ಹಾಕ್ಬೋದು. ಎರಡು ಕೈಗೆ ಹಾಕಿ ಥರ ಜೀರಾ ಹಾಕ್ಬೇಕು. ಈ ರೀತಿ ಬ್ಲ್ಯಾಕ್ ಕಲರಿಂದ ಹಿಂಗೆ ಜೀರಾ ಹಾಕ್ಬೇಕು. ಗಂಟ್ಲಿಗೆ ಕೆರೆತ ಆ ಥರ ಬರ್ತಾಯಿದ್ರೆ ಇಲ್ಲಿ ಜೀರಾ ಹಾಕ್ಬೇಕು. ಅದೇ ಯೂರಿನ್ ಇನ್ಫೆಕ್ಷನ್ ಆಗಿ ಜ್ವರ ಬಂದರೆ ನೋಡಿ, ಮಧ್ಯ ಬೆರಳು, ಈ ಉಂಗುರದ ಬೆರಳು, ಈ ಸೆಂಟ್ರಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿ ಜೀರಾ ಹಾಕ್ಬೇಕು. ಎರಡು ಕೈಯಲ್ಲಿ ಹಾಕಿ ಎರಡು ಕೈಯಲ್ಲಿ ಹಾಕ್ಬೇಕು. ಈ ರೀತಿ ಇದು ಯೂರಿನ್ ಇನ್ಸ್ಪೆಕ್ಷನ್ ಆಗಿ ಜ್ವರ ಬಂದರೆ ಇಲ್ಲಿ ಹಾಕ್ಬೇಕು. ಈ ರೀತಿ ಹೊಟ್ಟೆಲಿ ಇನ್ಸ್ಪೆಕ್ಷನ್ ಹಾಕೋ. ಹೊಟ್ಟೆಯಿಂದ ಇನ್ಫೆಕ್ಷನ್ ಆಗಿ ಜ್ವರ ಬಂದರೆ ಇಲ್ಲಿ ಸ್ಟಮಕ್ ರಿಪಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಈ ರೀತಿ ಈ ಥರ ಜೀರಾ ಹಾಕೋ. ಎರಡು ಕೈಯಲ್ಲಿ ಈ ಥರ ಎರಡು ಕೈಲಿ ಈ ಥರ ಹಾಕ್ಬೇಕು. ಕೆಮ್ಮು ನೆಗಡಿ ಜ್ವರ ಬಂದರೆ ಈ ಲಂಗ್ ರಿಪಲ್ಸ್ಗೆ ಜೀರಾ ಹಾಕ್ಬೇಕು. ಫಸ್ಟು ಈ ಥರ ಜೀರಾ ಹಾಕ್ರಿ. ಆದರೆ ಗಂಟ್ಲು ಕೆರೆತ ಆ ಥರ ಇದಾದರೆ ಹೆಬ್ಬೆರಳಿಂದ ಈ ಕೆಳಗಡೆ ಈ ಮಧ್ಯ ಜೆಂಟಿನ ಕೆಳಗಡೆಯಲ್ಲಿ ಜೀರಾ ಹಾಕಿ. ಅದೇ ಸ್ಟಮಕ್ ಇನ್ಫೆಕ್ಷನ್ ಆಗಿದೆ ಅಂತ ಜ್ವರ, ಅದರಿಂದ ಇನ್ಫೆಕ್ಷನ್ ಜ್ವರ ಬಂದರೆ ಸ್ಟಮಕ್ ಹೋಗಿ ಜೀರಾ ಹಾಕಬೇಕು. ಯೂರಿನ್ ಇನ್ಫೆಕ್ಷನ್ದ ಜ್ವರ ಬಂದರೆ ಇಲ್ಲಿ ಮಧ್ಯ ಬೆರಳು ಮತ್ತು ಮೂರು ಬೆರಳು ಈ ಸೆಂಟ್ರಲ್ಲಿ ಇದರ ಜೀರಾ ಹಾಕಬೇಕು. ಈ ಥರ ಎರಡು ಕೈಲಿ ಒಂದು 4-5 ದಿನ ಹಾಕ್ತಿರಿ ಸರ್. ಸಂಪೂರ್ಣವಾಗಿ ಇನ್ಫೆಕ್ಷನ್ ಬಂದ ಜ್ವರ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.